ಸ್ನೇಹಿತರೆ, ಈ ಭ್ರಮೆಯ ಅರ್ಥ ಇನ್ನೂ ನಾವು ಏನನ್ನು ಕಂಡಿಲ್ಲವೋ ಅದನ್ನು ಕಾಣುವಂಥದ್ದು. ಭ್ರಮೆಯ ಅರ್ಥ ಯಾವುದು ಇಲ್ಲವೋ ಅದು ಇದೆ ಎಂದು ಕಲ್ಪಿಸಿಕೊಳ್ಳುವಂಥದ್ದು, ಪ್ರಕ್ಷೇಪಣೆ ಮಾಡುವಂಥದ್ದು. ಅದಕ್ಕೆ ಕಾರಣವೂ ಸಹ ನಾವೇ ಆಗಿದ್ದೇವೆ. ನೋಡಿ, ಮುಖವೊಂದು ಸುಂದರವಾಗಿ ಕಾಣಿಸುತ್ತೆ. ಸೌಂದರ್ಯ ಅಲ್ಲಿ ಇದೆಯೋ ಅಥವಾ ನಾವೇ ಕಲ್ಪಿಸಿಕೊಂಡಿದ್ದೇವೋ ಯೋಚಿಸಬೇಕು. ಕಾರಣ, ಇಂದಿನ ಆ ಸೌಂದರ್ಯ ತುಂಬಿದಂತಹ ಮುಖ ನಾಳೆ ನಮಗೆ ಕುರೂಪಿಯಂತೆ ಕಾಣಬಹುದು, ನಾಡಿದ್ದು ಮತ್ತೆ ಸುಂದರವಾಗಿಯೂ ಕಾಣಬಹುದು. ಈ ಕ್ಷಣ ಇದ್ದಕ್ಕಿದ್ದಂತೆ ನಮ್ಮೊಳಗೆ ಕಣ್ಣು ತೆರೆದರೆ ಆ ವಸ್ತು, ಆ ವ್ಯಕ್ತಿ ನಮಗೆ ಸುಂದರವಾಗಿ ಕಾಣಿಸ್ತಾರೆ. ಆದರೆ ಅದು ನಮ್ಮ ಮಿತ್ರರಿಗೆ ಹಾಗೆ ಕಾಣಿಸೋದಿಲ್ಲ. ನೋಡಿ, ರೋಮಿಯೋ ಜೂಲಿಯೆಟ್, ಲೈಲಾ ಮಜ್ನು, ಶಹಜಹಾನ್ ಮಮತಾಜ್ ಅವರಾರು ಅಷ್ಟು ಸುಂದರವಾದ ಸ್ತ್ರೀಯರಲ್ಲ. ಮಜ್ನುವಿಗೆ ಜನ ಹೇಳ್ತಾ ಇದ್ರು, ಆಕೆಯ ಹಿಂದೆ ಯಾಕೆ ಸುಮ್ಮನೆ ಸುತ್ತುತ್ತೀಯೋ, ಆಕೆಗಿಂತಲೂ ಸುಂದರವಾದ ಸ್ತ್ರೀಯರು ಈ ಹಳ್ಳಿಯಲ್ಲಿ ತುಂಬಾ ಜನ ಇದ್ದಾರೆ ಅಂತ. ನೀನು ವ್ಯರ್ಥವಾಗಿ ಹುಚ್ಚನ ಹಾಗೆ ಆಕೆ ಹಿಂದೆ ಸುತ್ತುವುದನ್ನ ಬಿಡು ಅಂತ ಜನ ಆತನಿಗೆ ಮನದಟ್ಟು ಮಾಡ್ತಾ ಇದ್ರು. ಮಜ್ನುವಿಗೆ ಹಾಗೆ ಎಂದು ಕಾಣಲಿಲ್ಲ. ಆಕೆ ಅತಿ ಸುಂದರವಾಗಿ ಕಾಣ್ತಾ ಇದ್ಲು. ಆತ ಆ ಜನರಿಗೆ ಹೇಳ್ತಾನೆ, ಲೈಲಾಳಿಗಿಂತ ಸುಂದರಿಯನ್ನ ಕಾಣೋದಿಕ್ಕೆ ಈ ಮಜ್ನುವಿನಂತಹ ಕಣ್ಣುಗಳಿಗೆ ಮಾತ್ರ ಸಾಧ್ಯ ಅಂತ. ಇದೊಂದು ಭ್ರಮೆಯ ಪ್ರಶ್ನೆ. ಲೈಲಾದ್ದಲ್ಲ, ಮಜ್ನುವಿನ ಕಣ್ಣಿನದ್ದು. ಮಜ್ನು ಹೇಳ್ತಾನೆ, ನನ್ನ ತರದ ಕಣ್ಣುಗಳಿಂದ ನೋಡಿ, ಆಗ ಮಾತ್ರ ಲೈಲಾ ಕಾಣಿಸ್ತಾಳೆ ಅಂತ. ಪ್ರೇಮವೆಂದರೆ ಹಾಗೆ, ಅದು ರಾತ್ರಿ ಅಷ್ಟೇ ಅಲ್ಲ, ಹಗಲಿನಲ್ಲೂ ಸಹ ಕನಸು ಕಾಣುವಂತೆ ಮಾಡುತ್ತೆ, ಮೈ ಮರೆಸುತ್ತೆ. ಭ್ರಮೆಯಲ್ಲಿ ಮುಳುಗಿದಾಗ ಅಥವಾ ಪ್ರೇಮದ ಬಲೆಯಲ್ಲಿ ಬಿದ್ದಾಗ ಮಜ್ನು ತರ ಕಣ್ಣುಗಳು ನಮಗೆ ಸಿಕ್ಕರೆ ಲೈಲಾ ಮಜ್ನುವಿಗೆ ಹೇಗೆ ಕಾಣಿಸ್ತಾ ಇದ್ದಳೋ ಹಾಗೆ ನಮಗೂ ಸಹ ಕಾಣ್ತಾ ಇರ್ತಾರೆ. ನಮಗೂ ಸಹ ನಾವು ಪ್ರೀತಿಸುವಂತ ವ್ಯಕ್ತಿಗಳು ಕಾಣಿಸ್ತಾರೆ. ಕಣ್ಣು ಕನ್ನಡಿಯ ಹಾಗೆ. ನಾವು ಕನ್ನಡಿಯ ಮುಂದೆ ಯಾವುದೇ ರೀತಿ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ನಿಲ್ಲುತ್ತೇವೋ ಅದರ ಪ್ರತಿಬಿಂಬ ಅಲ್ಲಿ ಕಾಣಸಿಗುತ್ತೆ. ನಮ್ಮ ಇಂದ್ರಿಯಗಳು ಇಲ್ಲಿ ಪ್ರಕ್ಷೇಪಣೆ ಮಾಡ್ತವೆ. ನಮ್ಮ ಸುತ್ತ ಒಂದು ಜಗತ್ತನ್ನ ನಿರ್ಮಿಸಿಕೊಳ್ತೇವೆ. ಮನಸ್ಸು ಕೇವಲ ಗ್ರಾಹಕ ಅಲ್ಲ, ಡೈರೆಕ್ಟರ್ ಕೂಡ. ನಮ್ಮ ಸುತ್ತ ಒಂದು ಸೌಂದರ್ಯ, ಸುಗಂಧ, ಇದು ಅದು ಎಲ್ಲದರ ಭ್ರಮೆಯನ್ನು ಸೃಷ್ಟಿಸುತ್ತೆ. ಈ ಜಗತ್ತು ನಾವು ಕಾಣುವಂತಿಲ್ಲ, ಅದು ನಮ್ಮನ್ನ ಅವಲಂಬಿಸಿದೆ. ನಾವು ಬದಲಾದರೆ ಅದು ಸಹ ಬದಲಾದಂತೆ. ಯೌವನಾವಸ್ಥೆಯಲ್ಲಿ ಯುವಕ ಯುವತಿಯರು ನೋಡುವ ಜಗತ್ತು ಬೇರೆ, ಬಾಲ್ಯಾವಸ್ಥೆಯಲ್ಲಿ ಮಕ್ಕಳ ಜಗತ್ತೇ ಬೇರೆ, ವೃದ್ಧಾಪ್ಯದಲ್ಲಿ ವಯೋವೃದ್ಧರ ಜಗತ್ತೇ ಬೇರೆ. ವ್ಯತ್ಯಾಸ ಯಾಕೆ ಆಗುತ್ತೆ? ಈ ಜಗತ್ತು ಇರುವುದು ಒಂದೇ ಅಲ್ವೇ? ಅದು ಇದ್ದಂತೆ ಇದೆ, ನಾವು ಬದಲಾಗಬೇಕಷ್ಟೇ.